ಸಾಧಾರಣವಾಗಿ ಲೈಂಗಿಕತೆ ಅಂದ ತಕ್ಷಣನೇ ಬಹಳಷ್ಟು ಮುಜುಗರದ ಭಾವನೆಗಳನ್ನು ಇಟ್ಕೊಳ್ಳೋದನ್ನು ನಾವು ನೋಡ್ತೀವಿ. ಯಾಕಂದರೆ ಸಮಾಜದಲ್ಲಿ ಇದು ಇನ್ನೂ ಒಂದು ನಿಷಿದ್ಧ ವಿಷಯ, ಮಾತನಾಡಬಾರದ ವಿಷಯ, ಯಾರಲ್ಲೂ ಹೇಳಿಕೊಳ್ಳಲಾಗದ ವಿಷಯ, ಅಥವಾ ಯಾರಿಂದಲೂ ಅದಕ್ಕೆ ತಮಗೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಸಿಗದ ವಿಷಯ ಅನ್ನೋ ಭಾವನೆ ಇನ್ನೂ ಹಲವಾರು ಜನರಲ್ಲಿದೆ. ಮನುಷ್ಯನಿಗೆ ಯಾವುದೇ ರೀತಿಯ ಒಂದು ಕಾಯಿಲೆ ಬರಲಿ, ಆಪರೇಷನ್ ಆಗಲಿ, ದಿನನಿತ್ಯದ ಒಂದು ಒತ್ತಡಗಳಾಗಲಿ, ಕೆಲಸ ಕಾರ್ಯಗಳಾಗಲಿ, ಈ ಗಂಡು ಹೆಣ್ಣಿನ ಸಂಬಂಧಗಳು, ಅವರ ಒಂದು ಪರಸ್ಪರ ವಿಶ್ವಾಸ, ಪ್ರೀತಿ ಅಥವಾ ಅವರ ಸಂಬಂಧಗಳಲ್ಲಾಗಲಿ, ಕುಟುಂಬದಲ್ಲಾಗಲಿ, ಸಾಮಾಜಿಕ ವಿಷಯಗಳಲ್ಲಾಗಲಿ, ಇವೆಲ್ಲ ಕೂಡ ಲೈಂಗಿಕತೆ ಮೇಲೆ ಒಂದು ಪ್ರಭಾವ ಬೀರುವಂಥ ವಿಷಯವಾಗೋಗಿದೆ. ಇದೇ ಕಾರಣದಿಂದ ಹಲವಾರು ಪುರುಷರಲ್ಲಿ ಲೈಂಗಿಕ ಸಮಸ್ಯೆಗಳು, ಸ್ತ್ರೀಯರಲ್ಲಿ ಲೈಂಗಿಕ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಹೀಗಾಗಿ ಕಾಯಿಲೆಗಳಿರ್ಬೋದು, ಆಪರೇಷನ್ ಇರ್ಬೋದು, ನೀವು ತಗೊಳ್ತಿರೋ ಸೇವಿಸೋ ಅಂಥ ಔಷಧಿಗಳಿರ್ಬೋದು, ಬೇರೆ ಇತರೆ ಕಾಯಿಲೆಗಳು, ದಿನನಿತ್ಯದ ಸಮಸ್ಯೆಗಳಿರ್ಬೋದು, ಇವೆಲ್ಲದ ರೀತಿಯಲ್ಲಿ ಕೂಡ ಒಂದು ಲೈಂಗಿಕತೆಗೆ ಬಗ್ಗೆ ಅದರ ಮೇಲೆ ಪ್ರಭಾವ ಬೀರಿ ಲೈಂಗಿಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ನಾವು 3 ಅಕ್ಷರದ ವರ್ಡ್ ಸೆಕ್ಸ್ ಅಂತ ನಾವು ಹೇಳಿದಾಗ ಇದು ಹೆಲ್ತ್, ಹ್ಯಾಪಿನೆಸ್ ಆ್ಯಂಡ್ ಹಾರ್ಮೋನಿ, ಈ 3 ಪದಗಳು ಇದರೊಳಗೆ ಸೇರ್ಕೊಂಡಿದೆ. ನಮ್ಮ ಆರೋಗ್ಯ ಇದರೊಳಗಿದೆ, ನಮ್ಮ ಸಂಬಂಧಗಳ ಬೆಳವಣಿಗೆ ಇದೆ, ನಮ್ಮ ಎಲ್ಲ ಒಟ್ಟು ರೀತಿಯಾಗಿ ನಾವು ಯಾವ ರೀತಿ ಒಂದು ಗುಣಮಟ್ಟದ ಜೀವನ ನಡೆಸ್ತೀವಿ ಅನ್ನೋದು ಅದು ನಮಗೆ ಮುಖ್ಯವಾಗುತ್ತೆ. ಪ್ರಪಂಚದ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ಒಂದು ನಮ್ಮ ಈ ಸಂತಾನೋತ್ಪತ್ತಿ ಅಥವಾ ಸೃಷ್ಟಿ ಕ್ರಿಯೆ, ಇದಕ್ಕೆ ಒಂದು ಬಹಳ ಮುಖ್ಯವಾಗಿ ಅದಕ್ಕೆ ಒಂದು ಸ್ಯಾಂಕ್ಟಿಟಿ, ಒಂದು ಪಾವಿತ್ರ್ಯತೆಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ನೋಡಬೇಕಾದ್ರೆ ನಾವು ಪೂಜೆ ಮಾಡೋದು ಶಿವಲಿಂಗ ಅಥವಾ ಈಶ್ವರ ಲಿಂಗ ಅನ್ನೋದು ಕೂಡ ಒಂದು ನಮ್ಮ ಈ ಸೃಷ್ಟಿ ಕ್ರಿಯೆಗೆ ನಾವು ಕೊಟ್ಟ ಒಂದು ಬಹಳ ಮುಖ್ಯ ಪ್ರಾಮುಖ್ಯತೆ ಮತ್ತು ಮರ್ಯಾದೆ, ಗೌರವ. ಇದನ್ನು ನಾವು ಪೂಜಿಸೋ ರೀತಿನಲ್ಲಿ, ಅದನ್ನು ಸೃಷ್ಟಿ ಕ್ರಿಯೆನೇ ನಾವು ಪೂಜಿಸೋ ರೀತಿನಲ್ಲಿ ನೋಡ್ತೀವಿ. ಹಾಗೂ ನೀವು ಅಸ್ಸಾಂನಲ್ಲಿ ಕೂಡ ಒಂದು ಕಾಮಾಖ್ಯ ದೇವಸ್ಥಾನ ಅಂತಿದೆ, ಅದು ಯೋನಿ ಪೂಜೆ ಮಾಡುವಂಥ ದೇವಸ್ಥಾನ. ಅಂದರೆ ಸೃಷ್ಟಿ ಕ್ರಿಯೆಗೆ ನಮ್ಮ ದೇಶದಲ್ಲಾಗಲಿ ಇದಕ್ಕೆ ಒಂದು ಪರಂಪರೆನೇ ಇದೆ. ನೀವು ಕಾಮಸೂತ್ರನ ತಗೊಂಡಾಗ ದೇಶಕ್ಕೆ ಕಾಮಸೂತ್ರ ಕೊಟ್ಟದ ಒಂದು ಹೆಮ್ಮೆ ನಾವು ಪಟ್ಕೊಳ್ಬೋದು ನಮ್ಮ ದೇಶದಲ್ಲಿ. ಯಾಕಂದರೆ ಈ ಕಾಮಸೂತ್ರ ಬರೆದಿದ್ದು ವಾತ್ಸಾಯನ, ಮಲ್ಲನಾಗ ವಾತ್ಸಾಯನ 4ನೇ ಶತಮಾನದಲ್ಲೇನೆ ಈ ಕಾಮಸೂತ್ರ ಪುಸ್ತಕನ ಬರೆದಿದ್ದು. ಈ ಕಾಮಸೂತ್ರ ಪುಸ್ತಕದಲ್ಲಿ ಬರೀ ಒಂದು ಲೈಂಗಿಕ ಆಸನಗಳು ಅಥವಾ ಲೈಂಗಿಕ ಸಂಭೋಗ ಕ್ರಿಯೆ ನಡೆಸೋ ರೀತಿ ಅಷ್ಟೇ ಇದೆ ಅನ್ನೋದು ಜನಸಾಮಾನ್ಯರ ಮನಸ್ಸಿನಲ್ಲಿರೋದು. ಆದರೆ ಇದು ಬಹಳ ಮುಖ್ಯವಾಗಿ ಒಂದು ಕಲೆ, ಒಂದು ಲೈಂಗಿಕತೆ ಅನ್ನೋದು ಒಂದು ಮನುಷ್ಯನಲ್ಲಿನ ಸಂಬಂಧ, ಅಲ್ಲಿನ ಜನರ ಜೀವನ ರೀತಿ ಹೇಗಿತ್ತು ಮತ್ತು ಅವರ ಸಂಬಂಧಗಳ ಬೆಳವಣಿಗೆ ಹೇಗಿತ್ತು. ಈ ಲೈಂಗಿಕತೆ ಅನ್ನೋದು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಒಂದು ಕಲೆಯಾಗಿ ನಾವು ಉಪಯೋಗಿಸ್ಕೊಂಡಾಗ ಅದಕ್ಕೆ ಒಂದು ಬಹಳ ಮಹತ್ವ ಬರೋ ರೀತಿನಲ್ಲಿ ಬರೆದಿರೋವಂಥ ಒಂದು ಪುಸ್ತಕ. ಇವತ್ತು ಕೂಡ ನೀವು ಮಾಡರ್ನ್ ಡೇ ಸೆಕ್ಸಾಲಜಿಸ್ಟ್ ಅಂತ ಇಂದಿನ ಈ ಲೈಂಗಿಕ ತಜ್ಞರು ಕೂಡ ಅವರು ಬಹಳ ಎಕ್ಸ್ಪೆರಿಮೆಂಟ್, ಪ್ರಯೋಗಶಾಲೆಯಲ್ಲಿ ಅವರು ಹೇಳಿರೋ ರೀತಿಯೆಲ್ಲ ಅದನ್ನು ಅವಾಗಲೇ ಅವರು ವಾತ್ಸಾಯನದ ಕಾಮಸೂತ್ರದಲ್ಲಿ ಬರೆದಿತ್ತು. ನಾವು ದೇವಸ್ಥಾನಕ್ಕೆ ಹೋದಾಗ ಹೊರಗಡೆನೇ ನಮ್ಮ ಮನಸ್ಸು ವಿಕಾರವಾಗೋ ರೀತಿಯಲ್ಲಿ ಆ ಕೆತ್ತನೆಗಳನ್ನು, ಮಿಥುನ ಶಿಲ್ಪಗಳನ್ನು ಕೆತ್ತಿರೋದು ಯಾಕೆ ಅನ್ನೋದು ಒಂದು ಹಲವಾರು ಜನರಲ್ಲಿ ಕೂಡ ಒಂದು ಭಾವನೆ ಬರುತ್ತೆ. ಆದರೆ ಇದು ಮನುಷ್ಯನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲನೂ ಬಹಳ ಮುಖ್ಯವಾದದ್ದು, ಎಲ್ಲನೂ ಪುರುಷಾರ್ಥಗಳಲ್ಲಿ ಇದು ಒಂದಾಗಿರೋ ಅಂಥದ್ದು. ಅದೆಲ್ಲ ಮುಗಿಸಿ ನಂತರ ನೀವು ಮೋಕ್ಷಕ್ಕೆ ಅಂದರೆ ದೇವರ ಸನ್ನಿಧಿಗೆ ಹೋಗಬೇಕಾದ್ರೆ ಹೊರಗಡೆ ಇದು ಎಲ್ಲನೂ ಕೂಡ ನೀವು ಅನುಭವಿಸಿ ಅಥವಾ ಮನಸ್ಸಿನ ವಿಕಾರನ ನೀವು ಹೊರಗಡೆನೇ ಇಟ್ಟು ನಂತರ ದೇವರ ಹತ್ರ ಬಂದಾಗ ನಿಮ್ಮ ನಿಜವಾದ ಒಂದು ಭಕ್ತಿ ಭಾವನೆ ಅಥವಾ ದೇವರ ಸಾನ್ನಿಧ್ಯಕ್ಕೆ ನೀವು ಹೋಗೋದಕ್ಕೆ ಶಕ್ತರಾಗ್ತೀರಾ ಅದನ್ನು ತೋರ್ಸೋಕ್ಕೋಸ್ಕರವಾಗಿ ಇದನ್ನ ಕೆತ್ತನೆ ಮಾಡಿದೆ ಅಂತ ಹೇಳ್ತಾರೆ. ಈ ಒಂದು ಸೆಕ್ಶುಯಾಲಿಟಿ ಅಂದರೆ ಲೈಂಗಿಕತೆ ಅನ್ನೋದು ಬರೀ ಒಂದು ಸಂಭೋಗ ಕ್ರಿಯೆಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಇದು ಪ್ರತಿ ವ್ಯಕ್ತಿನಲ್ಲೂ ಕೂಡ ಹುಟ್ಟಿನಿಂದ ಸಾಯೋವರೆಗೂ ಅವನ ಜೀವನದ ಒಂದು ಭಾಗವಾಗಿರೋವಂಥದ್ದು. ಹುಟ್ಟಿದಾಗ ಒಂದು ಮಗು ಗಂಡೋ ಹೆಣ್ಣೋ ಅನ್ನೋದ್ರ ಒಂದು ಆ ಲಿಂಗ ನಿರ್ಧಾರ ಮಾಡೋದ್ರಿಂದ ಹಿಡಿದು ಜೀವನದ ವಿವಿಧ ಹಂತಗಳಲ್ಲಿ ಆ ಬೆಳವಣಿಗೆಗಳಾದಾಗ ಬಾಲ್ಯಾವಸ್ಥೆ, ಪ್ರೌಢಾವಸ್ಥೆ, ಮತ್ತು ಅದು ಒಂದು ಮದುವೆ ಇರ್ಬೋದು, ಗಂಡು ಹೆಣ್ಣಿನ ಸಂಬಂಧ, ಮತ್ತು ಇದು ಗರ್ಭಧಾರಣೆ, ಪ್ರಸವ, ಋತುಬಂಧ, ಇವೆಲ್ಲ ಹಲವು ರೀತಿಯ ಒಂದು ಬೇರೆ ಬೇರೆ ಒಂದು ಆಯಾಮಗಳಾಗಿ ಮಾರ್ಪಾಡಾಗ್ತಾ ಹೋಗುತ್ತೆ ಒಂದು ವ್ಯಕ್ತಿ ಜೀವನದಲ್ಲಿ. ಆದ್ದರಿಂದ ಒಂದು ಗಂಡು ಆಗಿ ಅಥವಾ ಹೆಣ್ಣಾಗಿರುವಂಥ ಆ ಲಿಂಗಕ್ಕೆ ಸಂಬಂಧ ಪ್ರತಿಯೊಂದು ವಿಷಯಗಳು ಕೂಡ ಲೈಂಗಿಕತೆಗೆ ಸಂಬಂಧಪಟ್ಟಿರುತ್ತೆ. ಸೊ ಸೆಕ್ಸ್ ಈಸ್ ಫಾರ್ ಪ್ರೊಕ್ರಿಯೇಷನ್, ರೀಕ್ರಿಯೇಷನ್ ಆ್ಯಂಡ್ ರಿಲೇಷನ್ಶಿಪ್. ಈಗ ನಾವು
ಪ್ರಕೃತಿ ನಮಗೆ ಒಂದು ಲೈಂಗಿಕ ಸಂಬಂಧ ಒಂದು ಸೃಷ್ಟಿ ಕ್ರಿಯೆಗೆ ಅಥವಾ ಜೀವ ಸಂಕುಲನ ಅಥವಾ ನಾವು ಜೀವನವನ್ನು ಮುಂದುವರಿಸೋದಕ್ಕೋಸ್ಕರ ಪ್ರಕೃತಿ ಮಾಡಿರೋ ಅಂಥ ಒಂದು ವಿಷಯ ಅಂತ ತಗೊಂಡ್ರೂ ಕೂಡ ಇದು ಲೈಂಗಿಕತೆ ಇದಲ್ಲದೆ ಸಂತಾನೋತ್ಪತ್ತಿ ಪ್ರಕ್ರಿಯೆ ಅಲ್ಲದೆ ಕೂಡ ಅದನ್ನು ಒಂದು ಮನುಷ್ಯನಲ್ಲಿ ಒಂದು ಸುಖ ಸಂತೋಷಕ್ಕಾಗಲಿ ಅವರಿಬ್ಬರಲ್ಲಿ ಬಹಳ ದಿವಸಗಳ ತನಕ ಇರೋವಂಥ ಒಂದು ಸಂಬಂಧ ಏರ್ಪಡಿಸೋದು ಕೂಡ ಇದು ಸಾಧ್ಯವಾಗುತ್ತೆ. ಅದಕ್ಕೆ ಇದನ್ನು ಸೆಕ್ಸ್ ಈಸ್ ಫಾರ್ ಪ್ರೊಕ್ರಿಯೇಷನ್, ರೀಕ್ರಿಯೇಷನ್ ಆ್ಯಂಡ್ ರಿಲೇಷನ್ ಅಂತ ಹೇಳೋದು. ಈಗ ಯಾವ್ಯಾವ ರೀತಿನಲ್ಲಿ ನಾವು ಲೈಂಗಿಕತೆನ ಆಯಾಮಗಳನ್ನು ನಾವು ಹೇಳ್ದಂಗೆ ಆ ದೈಹಿಕವಾದ ಆಯಾಮ, ಮಾನಸಿಕವಾದದ್ದು, ಸಾಮಾಜಿಕವಾದದ್ದು, ಮತ್ತು ಕಾನೂನು ರೀತಿಯಾಗಿರುವಂಥದ್ದು, ಮತ್ತು ನೈತಿಕತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಮತ್ತು ನಮ್ಮ ರೀತಿಯಾಗಿ ನಾವು ಯಾವ ರೀತಿ ಅದನ್ನು ಉಪಯೋಗ ಪಡಿಸ್ಕೊಳ್ತೀವಿ ಇದೆಲ್ಲದರ ಆಯಾಮ ಕೂಡ ಲೈಂಗಿಕತೆಯಲ್ಲಿ ಒಳಪಟ್ಟಿರುತ್ತೆ. ಈ ಲೈಂಗಿಕತೆಗೆ ಅದರದೇ ಆದ ಒಂದು ಮೌಲ್ಯಗಳು ಮತ್ತು ಹಕ್ಕುಗಳು ಎರಡೂ ಕೂಡ ಇದೆ. ಲೈಂಗಿಕತೆಗೆ ಒಂದು ಮೌಲ್ಯಾಧಾರಿತ ಲೈಂಗಿಕತೆ ಅಂತ ನಾವು ಹೇಳಿದಾಗ ನಾವು ಯಾವ ರೀತಿ ಅದನ್ನು ಬಳಕೆ ಮಾಡಿಕೊಳ್ಬೇಕು, ಇನ್ನೊಂದು ವ್ಯಕ್ತಿನ ಯಾವುದೇ ರೀತಿ ದುರುಪಯೋಗ ಮಾಡ್ಕೊಳ್ದಂಗೆ, ಆ ಇನ್ನೊಂದು ವ್ಯಕ್ತಿಗೆ ನಮಗೂ ತೊಂದರೆಯಾಗದಂಗೆ ಇನ್ನೊಂದು ವ್ಯಕ್ತಿಗೂ ತೊಂದರೆಯಾಗದ ರೀತಿಯಲ್ಲಿ ನಾವು ಲೈಂಗಿಕತೆಯ ಬಳಕೆ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇನ್ನೊಂದು ವ್ಯಕ್ತಿಗೆ ನೋವು, ದುಃಖ ಅಥವಾ ಈ ಲೈಂಗಿಕ ಅತ್ಯಾಚಾರ ಈ ರೀತಿ ಆಗದ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಅನ್ನೋದು ಅದರೊಳಗೆ ಇರೋವಂಥ ಕೆಲವು ಮೌಲ್ಯಗಳು. ಪ್ರತಿ ಒಂದು ವ್ಯಕ್ತಿಗೂ ಕೂಡ ಲೈಂಗಿಕತೆ ಮತ್ತು ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂಗೆ ಹಕ್ಕುಗಳಿದೆ. ಬೇರೆ ಯಾವುದೇ ರೀತಿ ಮಾನವ ಹಕ್ಕುಗಳಿರೋ ಹಾಗೆ ಸೆಕ್ಷುಯಲ್ ಆ್ಯಂಡ್ ರೀಪ್ರೊಡಕ್ಟಿವ್ ರೈಟ್ಸ್ ಅಂತ 12 ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದರೊಳಗೆ ಪ್ರತಿ ವ್ಯಕ್ತಿಗೂ ಕೂಡ ಅವನ ದೇಹದ ಮೇಲೆ ಅವನಿಗೆ ಹಕ್ಕಿದೆ. ತನ್ನ ದೇಹ ಯಾರೂ ದುರುಪಯೋಗ ಮಾಡಿಕೊಳ್ಬಾರ್ದು, ಯಾವುದೇ ರೀತಿಯ ಲೈಂಗಿಕ ಅತ್ಯಾಚಾರ, ನೋವು, ದುಃಖ ಕೆಡೆ ಮಾಡಿಕೊಡ್ಬಾರ್ದು. ಮತ್ತು ಪ್ರತಿ ವ್ಯಕ್ತಿಗೂ ತಾನು ಯಾವ ಮದುವೆ ಮಾಡ್ಕೊಳ್ಬೇಕೇ ಬೇಡವೆ, ಮಾಡಿಕೊಂಡ್ರೆ ತನಗೆ ಮಕ್ಕಳಾಗಬೇಕೇ ಬೇಡವೆ ಅಥವಾ ಎಷ್ಟು ಮಕ್ಕಳಾಗಬೇಕು ಇದೆಲ್ಲದೂ ಕೂಡ ವ್ಯಕ್ತಿ ನಿರ್ಧಾರ ಮಾಡುವಂಥ ಹಕ್ಕು ಪ್ರತಿ ವ್ಯಕ್ತಿಗೂ ಇದೆ. ಇದರ ಜೊತೆಗೆ ಯಾವುದೇ ವಯಸ್ಸಿನಲ್ಲಾಗಲಿ, ಮದುವೆ ಆಗಿರಲಿ ಬಿಡಲಿ, ಯಾವುದೇ ಒಂದು ಜನಾಂಗಕ್ಕೆ ಸೇರಿರಲಿ, ಪ್ರಪಂಚದ ಯಾವುದೇ ಜಾಗದಲ್ಲಿರಲಿ, ಪ್ರತಿ ವ್ಯಕ್ತಿಗೂ ಲೈಂಗಿಕತೆ ಬಗ್ಗೆ, ಸಂತಾನೋತ್ಪತ್ತಿ ಬಗ್ಗೆ ಮತ್ತು ಗರ್ಭ ನಿರೋಧದ ಬಗ್ಗೆ ತಿಳ್ಕೊಳ್ಳೋ ಹಕ್ಕಿದೆ ಅನ್ನೋದನ್ನು ಈಗ 12 ರೀತಿಯ ಒಂದು ಹಕ್ಕುಗಳನ್ನು ಸೆಕ್ಷುಯಲ್ ಆ್ಯಂಡ್ ರೀಪ್ರೊಡಕ್ಟಿವ್ ರೈಟ್ಸನ್ನು ಪ್ರತಿ ವ್ಯಕ್ತಿಗೂ ಕೊಟ್ಟಿದೆ.